ಮೊದಲ ಖೋ-ಖೋ ವಿಶ್ವಕಪ್ನಲ್ಲಿ ಭಾರತಕ್ಕೆ ಡಬಲ್ ಖುಷಿ ಸಿಕ್ಕಿದೆ. ಮೊದಲು ಮಹಿಳಾ ತಂಡ ವಿಶ್ವಕಪ್ ಫೈನಲ್ನಲ್ಲಿ ಭರ್ಜರಿ ಗೆಲುವು ಸಾಧಿಸುವ ಮೂಲಕ ಚೊಚ್ಚಲ ಪ್ರಶಸ್ತಿಯನ್ನ ಗೆದ್ದುಕೊಂಡ್ರೆ, ಬಳಿಕ ಭಾರತದ ಪುರುಷರ ತಂಡ ಕೂಡ ಫೈನಲ್ನಲ್ಲಿ ಭರ್ಜರಿ ಗೆಲುವನ್ನ ಸಾಧಿಸುವ ಮೂಲಕ ವಿಶ್ವ ಚಾಂಪಿಯನ್ ಆಗಿದೆ. ಇದರೊಂದಿಗೆ ಖೋ-ಖೋಗೆ ಭಾರತವೇ ಚಾಂಪಿಯನ್ ಆಗಿದೆ. ಇದರ ರಿಪೋರ್ಟ್ ಇಲ್ಲಿದೆ. ಭಾರತಕ್ಕೆ ಚೊಚ್ಚಲ ಖೋ-ಖೋ ವಿಶ್ವಕಪ್ ಕಿರೀಟ, ಪುರುಷ ಮಹಿಳಾ ತಂಡಗಳಿಗೆ ಚಾಂಪಿಯನ್ ಪಟ್ಟ. ಸಂಡೇ ಭಾರತದ ಪಾಲಿಗೆ ಸೂಪರ್ ಸಂಡೇ. ಎರಡೆರಡು ಕಿರೀಟಗಳು ಭಾರತಾಂಬೆಯ ಮುಡಿ ಸೇರಿದವು. ಖೋ-ಖೋ ವಿಶ್ವಕಪ್ ಫೈನಲ್ ಪಂದ್ಯದಲ್ಲಿ ಭಾರತದ ಪ್ರಿಯಾಂಕ್ ಇಂಗ್ಲೆ ಮತ್ತು ಪ್ರತೀಕ್ ವೈಕರ್ ನೇತೃತ್ವದ ತಂಡಗಳು ಗೆದ್ದು ಇತಿಹಾಸ ನಿರ್ಮಿಸಿವೆ. ದೆಹಲಿಯ ಇಂದಿರಾ ಗಾಂಧಿ ಸ್ಟೇಡಿಯಂನಲ್ಲಿ ನಡೆದ ಮಹಿಳೆಯರ ವಿಭಾಗದ ಫೈನಲ್ ಪಂದ್ಯದಲ್ಲಿ ಭಾರತ ನೇಪಾಳ ವಿರುದ್ಧ ಕಣಕ್ಕಿಳಿಯಿತು. ಟೂರ್ನಿಯುದ್ದಕ್ಕೂ ಸೋಲನ್ನರಿಯದ ಪ್ರಿಯಾಂಕ್ ಇಂಗ್ಲೆ ಸೈನ್ಯ ಫೈನಲ್ ಪಂದ್ಯದಲ್ಲೂ ಭಾರೀ ಪೈಪೋಟಿ ನೀಡಿತ್ತು. ಆಡಿದ 19 ಪಂದ್ಯಗಳಲ್ಲೂ ಭಾರತ ನೇಪಾಳ ತಂಡಗಳು ಸೋಲನ್ನ ಕಾಣದ ಅಂತಿಮ ಘಟ್ಟಕ್ಕೆ ತಲುಪಿದವು. ಹೀಗಾಗಿ ಭಾರೀ ಕುತೂಹಲ ಕೆರಳಿಸಿತು. ಅಂದುಕೊಂಡಂತೆ ಬಿಗ್ ಫೈಟ್ ಗೇಮೇ ಆಗಿತ್ತು. 3 ಸುತ್ತುಗಳಲ್ಲೂ ಮೇಲುಗೈ ಸಾಧಿಸಿದ ಭಾರತ ಅಂತಿಮವಾಗಿ 78-40 ಅಂತರದೊಂದಿಗೆ ಗೆದ್ದು ಚಾಂಪಿಯನ್ ಆಗಿ ಹೊರಹೊಮ್ಮಿತು. ಇತ್ತ ಪುರುಷರ ತಂಡ ಸಹ ಟೂರ್ನಿಯಲ್ಲಿ ಉತ್ತಮ ಪ್ರದರ್ಶನ ತೋರಿದೆ. ಲೀಗ್ನ ಮೊದಲ ಪಂದ್ಯದಲ್ಲೇ ನೇಪಾಳ ಮಣಿಸಿ ಶುಭಾರಂಭ ಮಾಡಿದ ಭಾರತ ಫೈನಲ್ ಪಂದ್ಯದಲ್ಲಿ ಸೋಲಿನ ರುಚಿ ತೋರಿಸಿ ಪ್ರಶಸ್ತಿಗೆ ಮುತ್ತಿಟ್ರು. ಫೈನಲ್ ಪಂದ್ಯ ಭಾರೀ ರೋಚಕತೆಯಿಂದಲೇ ಕೂಡಿತ್ತು. ಎರಡು ಬಲಿಷ್ಠ ತಂಡಗಳ ಕಾದಾಟ ಪೈಪೋಟಿಯಿಂದಲೇ ಸಾಗಿತು. ಸ್ಕೋರ್ ಬೋರ್ಡ್ನಲ್ಲಿ ಅಂಕಗಳೊಂದಿಗಿನ ಆಟ ನೆರೆದಿದ್ದವರನ್ನ ಮೌನಕ್ಕೆ ಶರಣಾಗುವಂತೆ ಮಾಡಿತ್ತು. ನೇಪಾಳ ತಂಡದ ಮೇಲೆ ಆರಂಭದಿಂದಲೇ ಬಿಗಿ ಹಿಡಿತ ಸಾಧಿಸಲು ಆರಂಭಿಸಿದ ಭಾರತ ಆಕರ್ಷಕ ನೆಗೆತ ಸ್ಕೈಡೈವ್ ಮೂಲಕ ಕಟ್ಟಿ ಹಾಕಲು ಪ್ರಯತ್ನ ಮಾಡಿತು. 3 ಸುತ್ತುಗಳಲ್ಲೂ ಎಲ್ಲಿಯೂ ಎದುರಾಳಿಗಳಿಗೆ ಅವಕಾಶ ಮಾಡಿಕೊಡದೆ ಗೆಲುವಿನ ಪತಾಕೆ ಹಾರಿಸಿತು. ಅಂತಿಮವಾಗಿ ಭಾರತ 54-36 ಅಂತರದೊಂದಿಗೆ ಜಯ ಸಾಧಿಸಿ ಚೊಚ್ಚಲ ಚಾಂಪಿಯನ್ ಪಟ್ಟ ಅಲಂಕರಿಸಿತು. ಒಟ್ನಲ್ಲಿ ಮೊದಲ ಆವೃತ್ತಿಯ ಇತಿಹಾಸದ ಪುಟದಲ್ಲೇ ಭಾರತದ ಹೆಸರು ಬಂಗಾರದ ಅಕ್ಷರದಲ್ಲಿ ಬರೆಯಲಾಗಿದೆ. ಸಾಂಘಿಕ ಹೋರಾಟದ ಫಲ ಪುರುಷ ಮಹಿಳಾ ತಂಡಗಳು ಗೆದ್ದು ಬೀಗಿವೆ. ನೇಪಾಳ ತಂಡ 2 ವಿಭಾಗದಲ್ಲೂ ರನ್ನರ್ ಅಪ್ ಸ್ಥಾನಕ್ಕೆ ತೃಪ್ತಿಪಟ್ಟಿಕೊಂಡಿತು. ಇತ್ತ ವಿಶ್ವಕಪ್ ಗೆದ್ದ ಭಾರತ ತಂಡಗಳಿಗೆ ದೇಶದೆಲ್ಲೆಡೆಯಿಂದ ಶುಭಾಶಯಗಳ ಮಹಾಪೂರವೇ ಹರಿದು ಬರ್ತಿದೆ. ಸ್ಪೋರ್ಟ್ಸ್ ಬ್ಯೂರೋ, ಪಬ್ಲಿಕ್ ಟಿವಿ.